ಹಾಯ್ ಗೈಸ್, ವೆಲ್ಕಮ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸ ವೀಡಿಯೋದೊಂದಿಗೆ ಬರ್ತಿದ್ದೇವೆ. ಇವಾಗ ಕಾಳು ಮೆಣಸು ಬಂದುಬಿಟ್ಟು ರನ್ನರ್ ಶುರುವಾಗಿದೆ. ಈ ರನ್ನರನ್ನು ಬಂದುಬಿಟ್ಟು ಇವಾಗ ರನ್ನರ್ ಈ ಥರ ಹೋಗ್ತದೆ ನೋಡಿ. ಇದು ಬಂದುಬಿಟ್ಟು ರನ್ನರ್. ಈ ರನ್ನರನ್ನು ಬಂದುಬಿಟ್ಟು ನಮ್ಮ ಅಡಿಕೆ ಮರಕ್ಕೆ ಕೊಡೋದು ನೋಡಿ. ಇದು ಲಾಸ್ಟ್ ಟೈಮು ಸತ್ತೋಗಿದೆ. ಇದು ಸ್ವಲ್ಪ ನೋಡಿ, ಇದರಲ್ಲಿ ತುಂಬ ಇವಾಗ ಕಾಳು ಮೆಣಸು ಇತ್ತು ಇವಾಗ, ಬಟ್ ಸತ್ತೋಗಿದೆ. ಬಟ್ ಇದು ರನ್ನರ್ ಬಂದುಬಿಟ್ಟು ಬೇರೆ ಎಲ್ಲಿಂದ ಈ ಗಿಡದಿಂದ ಬಂದಿದೆ ನೋಡಿ. ಈ ಬುಡದ ರನ್ನರಿಂದ ಬಂದ ಇದು ರನ್ನರ್. ಈಗ ಈ ರನ್ನರನ್ನು ನಾವು ಈ ಅಡಿಕೆ ಮರಕ್ಕೆ ಕಟ್ಟಬೇಕು. ಈ ಕಾಲದಲ್ಲಿ ಕಟ್ಟಿದರೆ ತುಂಬ ಚಿಗುರು ಮೇಲೆ ಮೇಲೆ ಹೋಗುತ್ತೆ. ಮತ್ತು ಚಿಗುರು ಇಲ್ಲಿ ಉಂಟಲ್ಲ ನೋಡಿ, ಇದು ಓಲ್ಡ್ ಬಂದುಬಿಟ್ಟು ಇದು ನಾನೇ ಕಟ್ ಮಾಡಿ ಕೊಟ್ಟದ್ದು ಲಾಸ್ಟ್ ಟೈಮು. ಇದು ಸತ್ತೋಗಿತ್ತು. ಈ ರೋಗ ಬಂದುಬಿಟ್ಟು ತುಂಬ ಕೊಳೆ ರೋಗ ಬಂದುಬಿಟ್ಟು ಇದು ಸತ್ತೋಗಿತ್ತು. ಬಟ್ ಇವಾಗ ನೋಡಿ ಚಿಗುರಿದೆ ನೋಡಿ. ಇವಾಗ ಕಟ್ಟುವ ನಾವು. ಈಗ ಇದು ನೋಡಿ, ಇಲ್ಲಿ ಬೇರಿದೆ ನೋಡಿ. ಈ ರನ್ನರಲ್ಲಿ ಈ ಬೇರನ್ನು ಇಲ್ಲಿ ಕೊಡಬೇಕು. ಮತ್ತು ಒಂದು ಮಣ್ಣು ಹಾಕಬೇಕು, ಚೆಂದಾಗಿ ಕೆಂಪು ಮಣ್ಣು ಹಾಕಿದರೆ ಸೆಟ್ ಮಾಡಬೇಕು. ಅಂದರೆ ಬೇರು ಚೆನ್ನಾಗಿ ಅಭಿವೃದ್ಧಿ ಮಾಡಿದರೆ ಈ ರನ್ನರ್ಸ್ ಫಾಸ್ಟಾಗಿ ಬೆಳೆಯುತ್ತೆ. ಮತ್ತು 1 to 2 ಇಯರಲ್ಲಿ ನಿಮಗೆ ಈಲ್ಡಿಂಗ್ ಶುರುವಾಗುತ್ತೆ ನೋಡಿ. ಅಡಿಕೆಯಲ್ಲಿ ಸಹ ಲಾಭ ಇದೆ, ಇಲ್ಲಿ ಕಾಳು ಮೆಣಸಲ್ಲೂ ಲಾಭ ಇದೆ. ಎರಡು ಮಿಶ್ರ ಕೃಷಿ ಮಾಡಬೇಕು ನಾವು. ರೈತರು ಯಾವತ್ತು ಮಿಶ್ರ ಕೃಷಿ ಮಾಡಿದರೆ ನಮಗೆ ಡಬಲ್ ಇನ್ಕಮ್ ಬರುತ್ತೆ. ಅಡಿಕೆಯಲ್ಲಿ ಹೋದರೂ ಮಾನ ಕಾಳು ಮೆಣಸಲ್ಲಿ ಬರುತ್ತೆ ಒಂದು ಗಾದೆ ಇದೆ. ಅಡಿಕೆಯಲ್ಲಿ ಹೋದ ನೋಡಿ ಗೈಸ್, ಇವಾಗ ಕಟ್ಟೆ ಆಯಿತು. ಅದು ಕಟ್ಟೋದು ಯಾವಾಗ ಅಂದರೆ ನಾವು ಹಾಲೆಯದ್ದು ನಮ್ಮದೇ ತೋಟದಲ್ಲಿರೋ ಹಾಲೆ, ಏನು ಔಟ್ಸೈಡಿಂದ ಪರ್ಚೇಸ್ ಮಾಡಿ ಏನು ಇದೆಲ್ಲ ಕೊಡಬೇಕಂತೆಲ್ಲ, ಏನು ಹಗ್ಗದಲ್ಲಿ ಕಟ್ಟಬೇಕಂತೆಲ್ಲ. ನಾವೇ ಹಾಲೆಯಲ್ಲಿ ಕಟ್ಟಿದರೆ ಚೆನ್ನಾಗಿ ಬೆಳೆಯುತ್ತೆ. ಅದು ಎಷ್ಟು ಯಾವ ಹಗ್ಗ ಕಟ್ಟಿದರೂ 1 ವರ್ಷ ಮಾತ್ರ ಬರೋದು. ಮತ್ತು ಅದೇ ನೋಡಿ ಆಟೋಮೆಟಿಕ್ಕಾಗಿ ಅಟ್ಯಾಚ್ಮೆಂಟ್ ಆಗುತ್ತೆ ಯಾವುದಕ್ಕೆ, ಈ ಅಡಿಕೆಗೆ ನೋಡಿ ಹಿಡ್ಕೊಳ್ಳುತ್ತೆ ಬೇರುಗಳೆಲ್ಲ. ಮತ್ತು ಇದರ ತುದಿ ಕೂಟ ಚಿಟ್ಬೋದು. ತುದಿ ಚಿವುಟಿ ಕಟ್ಟಾಕಿ ಆಯಿತು. ಇಲ್ಲಿ ನೋಡಿ, ಇದು ಬೇರು ಬಂದುಬಿಟ್ಟು ಇಲ್ಲಿಂದ 2 ಕಟ್ಟಾಕಿ ಆಯಿತು. ಇವಾಗ ಇಲ್ಲಿ ಒಂದು ಗಿಡ ಇದೆಯಲ್ಲ ನೋಡಿ, ಇದು ಮೊನ್ನೆನೇ ಇದು ನಾನು ಬಿಟ್ಟಿದ್ದೆ. ಈಗ ಅದನ್ನು ತುದಿಯನ್ನು ಚಿವುಟು ನೋಡಿ. ಈ ಟೈಪ್ ಚಿವುಟಿದ್ರೆ ನೋಡಿ, ಕಟ್ ಮಾಡಿ ತೆಗ್ದೆ ನೋಡಿ. ತುದಿ ಬಂದುಬಿಟ್ಟು ಇದು ಚಿವಿಟಿ ಒಂದು ವಾರಕ್ಕೆ ಚೆನ್ನಾಗಿ ಬುಷಿಂಗ್ ಪೇಪರ್ ಥರ ಬರುತ್ತೆ. ಫುಲ್ ಇಲ್ಲಿಂದ ಇಲ್ಲಾದರೆ ಒಂದೇ ಹೊದ್ದಕ್ಕೆ ಹೋಗುತ್ತೆ ತುಂಬ ಹಟ್. ಬಟ್ ನಮಗೆ ಇಲ್ಲಿಂದವೇ ಈಲ್ಡಿಂಗ್ ತೆಗಿಲಿಕ್ಕೆ ಆಗ್ತದೆ. ಇಲ್ಲಿಂದ ಹೋದರೆ ಫುಲ್ ಹಬ್ತದೆ. ಫುಲ್ಲು ಈ ಗಿಡ ಫುಲ್ ಹಬ್ಬಿದರೆ ಒಂದು ಸರಿಸುಮಾರು 2 kg ಪೆಪ್ಪರ್ ಸಿಕ್ಕಿದ್ರು ಸಹ ಸರಿಸುಮಾರು 600 ರೂಪಾಯಿ 1200 ರೂಪಾಯಿ ಯಾವುದನ್ನು ಪೆಪ್ಪರಿಂದ ಬರುತ್ತೆ. ಮತ್ತು ಅಡಿಕೆಯಿಂದ ನಿಮಗೆ ಆ್ಯಾವ್ರೇಜಾಗಿ 1000ದಿಂದ 2000 ಬಿಟ್ಟು ರನ್ನರಲ್ಲ ನಾವು ನೆಟ್ಟದ್ದೆ. ರನ್ನರನ್ನು ಕಟ್ ಮಾಡಿ ನಾನು ಇದು ಚಿವಿಟಿದ್ದೆ ನೋಡಿ. ಈ ಚಿವಿಟಿದ ಕಾರಣ ನೋಡಿ, ಇಲ್ಲಿಂದ ಇಲ್ಲಿ ಚಿವಿಟಿದ್ದು ಅದು ಕಟ್ಟಾಗಿ ನೋಡಿ, ಇದೊಂದು ಹೆಗ್ಗು ಹೋಯ್ತು. ಇಲ್ಲಿ ನೋಡಿ, ಇದೊಂದು ಬ್ರಾಂಚಸ್ ಹೋಯಿತು ನೋಡಿ. ಮತ್ತು ಇಲ್ಲಿ 1-2 ಬ್ರಾಂಚಸ್ ಹೋಯಿತು. ಮತ್ತೆ ಪುನಃ ಒಂದು ರೂಟ್ಸ್ ಇತ್ತು, ಅದನ್ನು ಸಹ ಚಿವಿಟ್ಟಿದ್ದೆ ನೋಡಿ. ಹೀಗೆ ಬ್ರಾಂಚಸ್ ಬರುತ್ತೆ. ಇಲ್ಲದ್ರೆ ರನ್ನರ್ ಬಂದುಬಿಟ್ಟು ಸ್ಟ್ರೈಟ್ ಕೊಟ್ಟರೆ ನಿಮಗೆ ಏನು ಅಷ್ಟು ಈಲ್ಡ್ ಸಿಗಲಿಕ್ಕಿಲ್ಲ. ಬಟ್ ಇಲ್ಲಿಂದ ನಿಮಗೆ ಬುಡದಿಂದವೇ ನಿಮಗೆ ಈಲ್ಡಿಂಗ್ ಶುರುವಾಗುತ್ತೆ ನೋಡಿ. ಹೀಗೆ ಬ್ರಾಂಚಸ್ ಬಂದರೆ ನೆಕ್ಸ್ಟ್ ಇಯರ್ಗೆ ಇದು ನಮಗೆ ಕಮ್ಮಿ ಆದರೂ 100 ಗ್ರಾಮ್ಸ್ ಅಷ್ಟು ಒಂದು ಕಾಳು ಮೆಣಸು ಕೊಟ್ಟರು ಸಹ ಒಂದು 60 ರೂಪೀಸ್, ಮಿನಿಮಮ್ 60 ರೂಪೀಸ್ ಸಿಗುತ್ತೆ 100 ಗ್ರಾಮ್. 1 kgಗೆ 600-650 ಮಿನಿಮಮ್ 60 ರೂಪೀಸ್ ಸಿಕ್ಕಿದ್ರು ಯಾವ ಕೃಷಿಯಲ್ಲಿ ಕೊಡುತ್ತೆ ಸರ್ ನೋಡಿ. ಚೆನ್ನಾಗಿರುವ ನಾವು ಕಾಳು ಮೆಣಸನ್ನು ನೋಡಿ, ಒಂದು ಬುಡಕ್ಕೆ 1, 2, 3 ಕೊಟ್ಟರು ಸಹ ಒಳ್ಳೆ ಕಾಳು ಮೆಣಸು ತೆಗಿಬೋದು ನಮಗೆ ನೋಡಿ ಸರ್. ಇದು ಸಹ ಬುಡ ನೋಡಿ, ಇದು ಸಹ ನೋಡಿ, ಇಲ್ಲಿ ಚಿವಿಟ್ಟಿದ್ದು ನಾನು. ಇಲ್ಲಿ ಚಿವಿಟಿ ಈಗ ನೋಡಿ ಬುಷಿಂಗ್ ಟೈಪ್ ಬರುತ್ತೆ. ಮತ್ತೊಂದು ಇಲ್ಲಿ ಒಂದು ಗಿಡ ಇದೆ ನೋಡಿ. ಈ ಗಿಡ ಬಂದುಬಿಟ್ಟು ನಾವು ಕಾಯಿಯಿಂದ ಮಾಡಿದ್ದು. ಇದು ಕಾಯಿ ಒಂದು ನಮಗೆ ಕಾಳು ಮೆಣಸು ಕಾಯಿ ಇದೆಯಲ್ಲ ಸರ್, ಆ ಕಾಯಿಯಲ್ಲಿ ನಾವು ಬೀಜ ಹಾಕಿದಂಥ ಗಿಡವನ್ನು ನಾನು ನೆಟ್ಟದ್ದು. ಇವಾಗ ಈ ಟೈಪ್ ಬರ್ತದೆ ನೋಡಿ. ಬಟ್ ಇದರಲ್ಲಿ ಸಹ ಆಗುತ್ತೆ, ಸ್ವಲ್ಪ ಟೈಮ್ ಹಿಡ್ಕೊಳ್ತದೆ ಅಂತ. ನಾವು ಪ್ರಯೋಗ ಮಾಡ್ತಾನೆ ಇರಬೇಕು. ಯಾವುದ್ರಲ್ಲೂ ಸಹ ಪ್ರಯೋಗ ಇದ್ದರೆ ಸಹ ಸಕ್ಸಸ್ಸು ನೋಡಿ. ಇದು ಈ ರನ್ನರ್ ಬಂದುಬಿಟ್ಟು ಇದನ್ನು ಮೊನ್ನೆ ನಾನು ಕಟ್ಟಿದ್ದೆ ನೋಡಿ. ಈಗ ಈ ರನ್ನರ್ ನೋಡಿ ಹಬ್ಬಿದೆ ನೋಡಿ, ಸಪೋರ್ಟ್ ಇಲ್ಲ. ಮೊನ್ನೆ ಫಸ್ಟಿಗೆ ಒಂದು ಸಪೋರ್ಟ್ ಆಗಿ 2 ಇದೆ ನೋಡಿ, 2 ಆಗಿ ಕಟ್ಟಿದ್ದೆ ನೋಡಿ. ಇಲ್ಲಿ ಅದು ಸಹ ಬಾಳೆಯದ್ದು. ನಾವು ಔಟ್ಸೈಡಿಂದ ಪರ್ಚೇಸ್ ಮಾಡಿ ಏನು ತರಬೇಕಂತಲ್ಲ, ಬಾಳೆ ಗಿಡದಿಂದ ಇರುವಂಥ ಇದನ್ನು ಸಹ ಕಟ್ಬೋದು ನೋಡಿ. ಚೆನ್ನಾಗಿ ಬೆಳೀತದೆ. ಇನ್ನೊಂದು 1 ವೀಕಲ್ಲಿ ಅದನ್ನು ತುದಿ ಕಟ್ ಮಾಡಿದರೆ ಬುಷಿ ಟೈಪ್ ಬರುತ್ತೆ ನೋಡಿ. ಚೆನ್ನಾಗಿ ಇಟ್ಕೊಂಡಿದೆ ನೋಡಿ. ಇಲ್ಲೆಲ್ಲ ನೋಡಿ ಹಬ್ಬಿದೆ. ಇದು ಓಲ್ಡ್ ಬಲ್ಲಿ ಅದರ, ಇದು ರನ್ನರ್ ಬಂದ್ಬಿಟ್ಟು
ನೋಡಿ ಇದರಲ್ಲಿ ನೋಡಿ ಇವಾಗ ಒಂದು ಈಚೆ ಸೈಡ್ ಒಂದು ರನ್ನರ್ ಹೋಗಿದೆ, ಮತ್ತೊಂದು ಈಚೆ ಸೈಡ್ ಹೋಗಿದೆ ನೋಡಿ, ಈ ರನ್ನರ್ ನೋಡಿ, ಮತ್ತೊಂದು ಈಚೆ ಸೈಡ್, ಟೋಟ್ಲಿ ಒಂದು 4 ರನ್ನರ್ಸ್ ಬರುತ್ತೆ. ಮತ್ತು ಇದು ಸತ್ತ ಮರ, ಇದು ಸತ್ತೋಗಿದೆ, ಲಾಸ್ಟ್ ಟೈಮ್ ಸತ್ತೋಗಿ ನೋಡಿ, ಅದರಲ್ಲಿ ಸಹ ಇದೆ. ಅದನ್ನು ಇವಾಗ ನಾವು ಅದನ್ನು ಹತ್ತಿಸಲಿಕ್ಕೆ ಆಗೋದಿಲ್ಲ, ಅದನ್ನು ಮಳೆಗಾಲ ಬರುವಾಗ ನಾವು ಇದನ್ನು ಕಟ್ಟಿಂಗ್ ಮಾಡಿ ತೊಟ್ಟೆಯಲ್ಲಿ ಹಾಕಿ ನಡಿಬೋದು. ಇಲ್ಲಾಂದರೆ ರೂಟಿಂಗ್ ಬಾಲಲ್ಲಿ ನೀವು ನೆಟ್ಟರೆ ನಿಮಗೆ ತುಂಬ ಗಿಡ ಮಾಡಲಿಕ್ಕೆ ಆಗ್ತದೆ. ವೀಕಿಗೆ ಒಂದು ಗಿಡ ತೆಗಿಬೋದು ನೋಡಿ. ಅದಕ್ಕೆ ಸರ್ಪೆಂಟೈನ್ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಗಂಟೆಗೆ ಒಂದು ರೂಟಿಂಗ್ ಬಾಲಲ್ಲಿ ಫಸ್ಟ್ ಇಟ್ಕೊಳ್ಬೇಕು. ಇಲ್ಲಿ ಒಂದು ರೂಟಿಂಗ್ ಬಾಲ್ ಹಾಕಿದರೆ, ನಾನು ಅದನ್ನು ತೋರಿಸ್ತೇನೆ, ನಮ್ಮ ಮನೆಯಲ್ಲಿ ಮಾಡಿದ್ದೇನೆ ನೋಡಿ. ಇದು ಬಂದುಬಿಟ್ಟು ನೋಡಿ ರನ್ನರ್, ಇಲ್ಲಿ ಕೆಳಗಿಂದ ಎಲ್ಲ ಇಳಿಯುತ್ತೆ. ಇವಾಗ ಮಳೆಗಾಲದಲ್ಲಿ ತುಂಬ ಬರುತ್ತೆ ನೋಡಿ ರನ್ನರ್. ಸ್ಪೀಡ್ ಗ್ರೂ ನೋಡಿ, ಲಾಸ್ಟ್ ಟೈಮ್ ಇದು ಸತ್ತದ ಅಂತ ಇದು ಗಿಡ, ಬಟ್ ಅದನ್ನು ಕಟ್ ಮಾಡಿಬಿಟ್ಟಿದ್ದೆ. ಅದರಲ್ಲಿ ಒಂದು ರನ್ನರ್ ಬಂದುಬಿಟ್ಟು ಅದನ್ನು ಸಹ ನಾನು ಮೇಲೆಗೆ ಹಬ್ಬಿಸುತ್ತಾ ಇದ್ದೇನೆ. ಇದು ಸಹ ಹಾಗೆ, ಇಲ್ಲಿ ಸಹ ನೋಡಿ ಸರ್, ಇಲ್ಲೂ ಸಹ ಲಾಸ್ಟ್ ಟೈಮ್ ಅದೇ, ಇದು ಸತ್ತ ಗಿಡ. ಆ ಸತ್ತ ಗಿಡದನ್ನು ನಾನು ಕಟಿಂಗ್ ಮಾಡಿ ಅದಕ್ಕೆ ಒಂದು ನೋಡಿ, ಅದನ್ನು ಎಲ್ಲ ಈಗ ಬುಷಿ ಟೈಪ್ ಮಾಡೋದು ನಾವು. ಬುಷಿ ಟೈಪ್ ಮಾಡಿದರೆ 2 ಇಯರಲ್ಲಿ ನಿಮಗೆ ಚೆನ್ನಾಗಿರುವಂಥ ಈಲ್ಡ್ ಕೊಡ್ಬೋದು ನೋಡಿ. ಇದು ಲಾಸ್ಟ್ ಮಳೆಗೆ ನಮ್ಮ ಒಂದು ತೋಟದಲ್ಲಿ ಬಿದ್ದದಂಥ ಅಡಿಕೆ ಮರ ನೋಡಿ. ಆ ಅಡಿಕೆ ಮರದಲ್ಲಿ ಚೆನ್ನಾಗಿರುವಂಥ ನೋಡಿ, ಚೆನ್ನಾಗಿತ್ತು, ಕಾಳು ಮೆಣಸು ಬಂದು ಚೆನ್ನಾಗಿತ್ತು ನೋಡಿ. ಈಗಲೇ ಗೆರೆ ಬಂದಿತ್ತು, ಒಳ್ಳೆ ಅಂತ ಚೆನ್ನಾಗಿತ್ತು ತುಂಬ. ಬಟ್ ಅದು ಈಗ ಬಿದ್ದು, ಅದನ್ನು ಇವಾಗ ಏನು ಮಾಡಿದೆ, ಇಲ್ಲಿಂದೆಲ್ಲ ರನ್ನರ್ಸ್ ಬಂತು, ಈ ಗಿಡಕ್ಕೆ ಏನು ಕೊಟ್ಟೆ ನೋಡಿ. ಇದು ಸತ್ತೋಗಿದೆ ನೋಡಿ, ತುಂಬ ಕಾಳು ಮೆಣಸು ಸತ್ತೋಗಿದೆ. ಅದಕ್ಕೆ ಇವಾಗ ಏನು ಮಾಡಿದೆ, ಈಗ 4-5 ರನ್ನರ್ಸನ್ನು ಒಟ್ಟಿಗೆ ಬಿಟ್ಟೆ ನೋಡಿ. ಅಲ್ಲಿಂದ ಬುಡದಿಂದ ಬಂದಂಥ ರನ್ನರ್ಸನ್ನು ಎಲ್ಲ ಒಟ್ಟಿಗೆ ಬಿಟ್ಟೆ ನೋಡಿ. ಈಗ ಹಬ್ತಿದೆ ನೋಡಿ, ಬ್ರ್ಯಾಂಚಸ್ ಎಲ್ಲ ಚೆನ್ನಾಗಿ ಬರ್ತಿದೆ ನೋಡಿ. ನೋಡಿ ಇದನ್ನು ಇವಾಗ ಮಳೆಗಾಲದಲ್ಲಿ ಕಟ್ಟಿಂಗ್ಸ್ ಮಾಡ್ಲಿಕ್ಕೆ ಉಂಟು ನೋಡಿ. ಇಲ್ಲಿಂದ ಕಟ್ಟಿಂಗ್ ಮಾಡಿ ಈ ಎಲೆ ಬಲ್ಲಿನ ಈ ಗ್ರೀನ್ ಇದೆಯಲ್ಲ, ಇಲ್ಲಿಂದ ಕಟ್ಟಿಂಗ್ ಮಾಡಿ ನಾವೊಂದು ತೊಟ್ಟೆಯಲ್ಲಿ ಹಾಕಿದರೆ ನಮಗೆ ಇದು ಬುಷಿ ಪೆಪ್ಪರ್ ಮಾಡ್ಬೋದು, ಬುಷಿ ಟೈಪ್ ಪೆಪ್ಪರ್ ಸಹ ಮಾಡ್ಬೋದು ನೋಡಿ. ಇಲ್ಲಿಂದೆಲ್ಲ ತೆಗೆದ್ರೆ ಟಾಪ್ ರೂಟ್ ಅಂತ ಹೇಳ್ತಾರೆ, ಟಾಪಿಂದ ತೆಗಿಬೇಕಂತಿಲ್ಲ, ಅಲ್ಲಿ ಟಾಪಿಗೆ ಹೋಗಿ ಅಲ್ಲಿಂದ ಕಟ್ಟಿಂಗ್ ಮಾಡ್ಬೋದು. ಇಲ್ಲಿಂದ ತೆಗೆದ್ರೆ ನಿಮಗೆ 1 ಇಯರ್, ನೆಕ್ಸ್ಟ್ ಇಯರ್ಗೆ ಸಹ ಈಲ್ಡಿಂಗ್ ಶುರು ಆಗುತ್ತೆ ನೋಡಿ. ಈಗಲೇ ಗೆರೆ ಬಂದಿದೆ ನೋಡಿ. ಈಗ ಬಿದ್ದ ಮರ ನೋಡಿ, ಇದು ಬಿದ್ದು ಸತ್ತೋದ ಮರ. ಇಲ್ಲಿ ಸಹ ಇದು ಸಹ ಬುಷಿ, ಇದು ಸಹ ರನ್ನರಿಂದ ಬುಷಿ ಮಾಡಿದ್ದು ನೋಡಿ. ತೆಂಗಿನ ಮರದಲ್ಲಿ ನೋಡಿ, ಫುಲ್ ರನ್ನಲ್ಲಿ ಬುಷಿ ಮಾಡಲಿಕ್ಕೆ ಆಗ್ತದೆ. ಬುಷಿಯಾಗಿ ಬರ್ತದೆ, ಫುಲ್ ಬುಷಿಯಾಗಿ ಬಂದರೆ ನೆಕ್ಸ್ಟ್ 2 ಇಯರ್ 3 ಇಯರಲ್ಲಿ ನಿಮಗೆ ಇನ್ಕಮ್ 1 kg ಆದರೂ ಸಹ ಸಿಕ್ಕಿದ್ರೆ ಸಹ 600 ರುಪೀಸ್, 650, 700 ರುಪೀಸ್ ಮ್ಯಾಕ್ಸಿಮಮ್ ಆಗಿ ನೋಡಿ. ನೋಡಿ ಗೈಸ್, ಇದು ಸಹ ಮೊನ್ನೆ ಕೊಟ್ಟದ್ದು ನೋಡಿ ರನ್ನರ್ ನೋಡಿ. ಈ ರನ್ನರ್ ಬಂದು ನೋಡಿ, ಬುಡದಿಂದ ರನ್ನರ್ ಶುರು ಹೋಗುತ್ತೆ, ಎಲ್ಲಿ ಕಡ ರನ್ನರ್ ಬುಡದಿಂದ. ಇದು ನೋಡಿ ಬುಷಿಯಾಗಿ 1 2 3 ಬ್ರಾಂಚಸ್ ಬಂತು, ಇನ್ನೂ ಸಹ ಫುಲ್ ಬ್ರಾಂಚಸ್ ಬರುತ್ತೆ ನೋಡಿ. ಇದು ಆಲ್ರೆಡಿ ಇದ್ದಂಥ ಕಾಳು ಮೆಣಸು ನೋಡಿ. 20 ಫೀಟ್ ಅಂತ ನನಗೆ ಉಂಟು, ಒಳ್ಳೆ ಈಲ್ಡ್ ತರುತ್ತೆ ನಮಗೆ 1 kg ನೋಡಿ. ಇದು ನೋಡಿ, ಈ ಬುಡ ಬಂದುಬಿಟ್ಟು ಚೆನ್ನಾಗಿ ಎಬ್ಬಿದೆ ನೋಡಿ, ಫುಲ್ ಬಂದಿದೆ ನೋಡಿ. ಈಗ ಹೋಗ್ತಿದ್ದೆ ನೋಡಿ ನೋಡಿ. ಮುನ್ನೆ ಬಂದುಬಿಟ್ಟು ಇದು ತುದಿಯನ್ನು ಚೀಟಿದೆ ನೋಡಿ, ಇಲ್ಲಿ ಈ ತುದಿ ಚೀಟಿದ ನಂತರ ಒಂದು ಬಂತಲ್ಲ, 2 ಇಲ್ಲಿಂದ ಶುರು ಹೋಗುತ್ತೆ, ಇನ್ನು ತುದಿ ಬರಲಿಕ್ಕೆ ಶುರುವಾಗುತ್ತೆ ನೋಡಿ. ಚೆನ್ನಾಗಿದೆ ನೋಡಿ. ಈ ಒಂದು ಬುಡ ಬಂದುಬಿಟ್ಟು ಲಾಸ್ಟ್ ಟೈಮು ಇದು ಅಡಿಕೆ ಮರ ಬಿದ್ದೋಗಿದೆ ನೋಡಿ. ಅಡಿಕೆ ಮರದಲ್ಲಿ ಇತ್ತು, ಇದು ಸತ್ತೋಗಿ, ಬಟ್ ಅದು ಸತ್ತೋದ್ರ ಸಹ ಕಾಂಡ ಸತ್ತೋಗಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ರೂಟಿಂಗ್ ಬಾಲ್ ಮಾಡಿ, ಇದು ರೂಟಿಂಗ್ ಬಾಲ್ ನೋಡಿ. ಈ ರೂಟಿಂಗ್ ಬಾಲನ್ನು ಇಟ್ಟು ಕೊಟ್ಟದ್ದು, ಇದರಲ್ಲಿ ನೋಡಿ ಬೇರೆಲ್ಲ ಬಂದಿದೆ ಇವಾಗ ನೋಡಿ. ಮತ್ತು ಅದಕ್ಕೆ ರೂಟಿಂಗ್ ಬಾಲ್, ಮತ್ತು ನಮಗೆ ರೂಟಿಂಗ್ ಬಾಲ್ ಸಿಗಲಿಲ್ಲ, ಹಾಗೆ ಬಂದುಬಿಟ್ಟು ವೇಸ್ಟ್ ಗ್ಲಾಸ್ ಅಂತ ಹೇಳ್ತಾರಲ್ಲ, ಡ್ರಿಂಕ್ಸ್ ಗ್ಲಾಸ್, ಯಾವುದು ಕಾಫಿ ಟೀ ಇದಕ್ಕೆಲ್ಲ ಜ್ಯೂಸಿಗೆ ಯೂಸ್ ಮಾಡುವಂಥ ಗ್ಲಾಸ್, ಫಂಕ್ಷನ್ ಜ್ಯೂಸ್ಗೆ ಯೂಸ್ ಮಾಡುವಂಥ ಗ್ಲಾಸಲ್ಲಿ ನಾವು ಕೊಟ್ಟಿದ್ದೀವಿ. ಈಗ ಇದರಲ್ಲಿ ಬೇರು ಬರುತ್ತೆ ನೋಡಿ.
ಅಲ್ಲಲ್ಲಿ ಕೊಟ್ಟಿದ್ದೀನಿ. ಇದು ಸರ್ಪಂಟೈನ್ ಮೆಥಡ್ ನೋಡಿ, ಇದರಲ್ಲಿ ಕೊಟ್ಟಿದ್ದೀನಿ. ಚೆನ್ನಾಗಿ ಬೇರು ಬಂದಿದೆ ನೋಡಿ, ಇಲ್ಲಿ ನೋಡಿ ಚೆನ್ನಾಗಿ ಬೇರು ನೋಡಿ, ತುದಿಯೆಲ್ಲ ಹೇಗೆ ಆಗಿದೆ. ಇದನ್ನು ಇಲ್ಲಿ ಕಟ್ ಮಾಡಿದರೆ ನಮಗೆ ಪುನಃ ಇಲ್ಲಿಗೆ ಒಂದು ಕೊಟ್ಟು ಇಲ್ಲೆಲ್ಲ ಕೊಟ್ಟರೆ ಸರ್ಪಂಟೈನ್ ಮೆಥಡ್ ನೋಡಿ. ಇವಾಗ ಜಾಸ್ತಿ ಸರ್ಪಂಟೈನ್ ಮೆಥಡ್ ಮಾಡ್ತಾರೆ, ಯಾಕಂದರೆ ನಾವು ಇವಾಗ ಸೇಲ್ ಮಾಡುವವರು, ನಾವು ಸೇಲ್ ಮಾಡಲ್ಲ, ನಾವು ನಮ್ಮ ಮನೆಗೆ ಯೂಸ್ ಮಾಡುವವರು. ಸೇಲ್ ಮಾಡುವವರು ಏನಂದರೆ ಅವರಿಗೆ ಪರ್ ವೀಕ್ಗೆ ಒಂದು ಪ್ಲ್ಯಾಂಟ್ ತೆಗಿಬೋದು. ವೀಕ್ ಅಂದರೆ ಒಂದು ಮಂತ್ಲಿ ಒಂದು 4 ಮಿನಿಮಮ್ ಆಗಿ 4 to 5 ಇಷ್ಟು ಪ್ಲ್ಯಾಂಟ್ ತೆಗೆದ್ರೆ ಒಂದು ಪ್ಲ್ಯಾಂಟ್ಗೆ 30 rupees ಎಬೋ ಇರುತ್ತೆ. ಎಷ್ಟು ರುಪೀಸ್? 30 rupees ಎಬೋ ಅಂದರೆ 5 into 30 ಅಂದರೆ 150. ಒಂದು ಮಂತಿಗೆ 150 ಇನ್ಕಮ್ ಬರುತ್ತೆ. ಯಾವುದರಲ್ಲಿ? ಖಾಲಿ ಪ್ಲ್ಯಾಂಟಿಂದ ಖಾಲಿ ಪ್ಲ್ಯಾಂಟಿಂದ 150 ಇನ್ಕಮ್ ಬರುತ್ತೆ. ಹಾಗಾದರೆ ಇಯರ್ಲಿಗೆ ಎಷ್ಟು ಸಿಗುತ್ತೆ ನೋಡಿ, 1500 ಆಯಿತು. 150 into 10 ಮಂತ್ ಎನಿಸ್ಕೊಳ್ವಾ, ಮಿನಿಮಮ್ ಆಗಿ 1000 rupees ಪ್ಲ್ಯಾಂಟಿಂದ ಇನ್ಕಮ್. ಜಸ್ಟ್ ಮಿನಿಮಮ್ ನಾನು ಹೇಳಿದ್ದು. ಮ್ಯಾಕ್ಸಿಮಮ್ 100 rupeesಗೆ ಸೆಲ್ ಮಾಡ್ತಿದ್ದಾರೆ. ಎಷ್ಟೋ ಮಂದಿ 70 rupees, 60 rupees, 50 rupees ಸೆಲ್ ಮಾಡ್ತಿದ್ದಾರೆ ನೋಡಿ. ನಾನು ಮಿನಿಮಮ್ 30 rupees ಇಂಟು ಪರ್ ವೀಕ್ಗೆ ಒಂದು ಪ್ಲ್ಯಾಂಟ್ ಬಂದರೂ ಸಹ ಮಂತ್ಲಿ ಬಂದುಬಿಟ್ಟು ಎಷ್ಟು? 150 into 12 ಬೇಡ, 10 ಮಂತ್ ತಗೊಳ್ಳುವ. ಮಳೆಗಾಲದಲ್ಲಿ ಏನು ಬರುತ್ತೆ ಬರಲ್ಲ, ಬೇಸಿಗೆ ಒಂದು ಕಾಲದಲ್ಲಿ ಬರುತ್ತೆ ಬರಲ್ಲ, 10 ಮಂತ್ ಮಿನಿಮಮ್ ತಗೊಳ್ತೀನಿ. ನಾವು ಮಿನಿಮಮ್ ಹೋಗುವ. 150 into 10 is equal to 1500 ನೋಡಿ. ಮತ್ತು ಇದು ಬಂದುಬಿಟ್ಟು ಟ್ರಿಸೈಕಲ್ ಅಂತ, ಅದು ನಾನು ಯೂಸ್ ಮಾಡ್ತಿದ್ದೇನೆ, ತುಂಬ ಕಂಫರ್ಟೇಬಲ್ ಆಗಿದೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೇನೆ, ಒಂದು ಬ್ಲಾಗ್ ಇದರ ಬಗ್ಗೆ ಮಾಡುವ. ಒಂದು ಅಡಿಕೆ ಮರಕ್ಕೆ ಹತ್ತೋದು ಹೇಗೆ, ಮತ್ತೊಂದು ತೆಂಗಿನ ಮರಕ್ಕೆ ಹತ್ತೋದು ಹೇಗೆ ಅಂತ ಕಂಪ್ಲೀಟ್ ಬ್ಲಾಗ್ ಮಾಡ್ತೇನೆ. ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್. ಇದು ಮೆಣಸು ನೋಡಿ, ಇದು ತೋಟದಲ್ಲಿ ಆಗುವಂಥ ಮೆಣಸು. ಇದು ನಮ್ಮ ತುಳುವಲ್ಲಿ ಗಾಂಧಾರಿ ಮುಂಚಿ ಅಂತ ಹೇಳ್ತಾರೆ ನೋಡಿ, ಗಾಂಧಾರಿ ಮುಂಚಿ ನೋಡಿ, ಗಾಂಧಾರಿ ಮುಂಚಿ ಅಂತ ಹೇಳ್ತಾರೆ. ಇದಕ್ಕೆ ಬಂದುಬಿಟ್ಟು ಒಣ ಗಾಂಧಾರಿ ಮುಂಚಿಗೆ ಇದು ಕೃಷಿ ಮಾಡಿದರೆ ಸಹ ಸಾಕು, 1000 rupees per kg 1000 rupees, 800 ಮಿನಿಮಮ್, 1000 rupees ಮ್ಯಾಕ್ಸಿಮಮ್ ಆಗಿ ಸೇಲ್ ಮಾಡ್ತಿದ್ದಾರೆ. ಏನಿಲ್ಲ ಇದರಲ್ಲಿ, ಏನಿಲ್ಲ ಇದಕ್ಕೆ ಫುಡ್ಡು, ಆಹಾರ, ಇಂಥ ಫರ್ಟಿಲಿಟಿ ಯಾವುದು ಕೊಡಬೇಕಂತಲ್ಲ. ಬಟ್ ಇದರಲ್ಲಿ 100% ನ್ಯಾಚುರಲ್. ನಮ್ಮ ಬೇರೆ ಈ ಘಟ್ಟದಿಂದ ಔಟ್ಸೈಡಿಂದ ಆಂಧ್ರ, ಗುಂಟೂರು ಈಚೆ ಕಡೆಯಿಂದ ಮನಸ್ಸು ಬರುತ್ತಿಲ್ಲ, ಅದಕ್ಕೆಲ್ಲ ಫರ್ಟಿಲೈಸರ್ ಮತ್ತು ಕೆಮಿಕಲ್ ಹಾಕಿ ಎಲ್ಲ ಮಾಡೋದು. ಬಟ್ ಇದಕ್ಕೆ 1 rupees ಜಸ್ಟ್ ಏನಿಂದ ನಮ್ಮ ಅಡಿಕೆ ಬುಡದಿಂದ ಅಂತ ಹಾಕುವಂಥ ಗೊಬ್ಬರ ಮತ್ತು ಮಣ್ಣು ನೋಡಿ. ಇವಾಗ ಮಣ್ಣು ಹೊಡೆದಿದ್ದೀವಿ, ಇನ್ನು ಸಹ ಮಣ್ಣು ಹೊಡಿಲಿಕ್ಕಿದೆ. ಈ ಒಂದು ಸೈಟ್ ಆಗಿದೆ, ಇನ್ನು ಮಣ್ಣು ಹೊಡಿಲಿಕ್ಕಿದೆ ನೋಡಿ. ಇನ್ನು ಫುಲ್ಲು ಮಣ್ಣು, ಒಂದಷ್ಟು 20 feet ತನಕ ಮಣ್ಣು ಹೊಡೆದಿದ್ದೇವೆ ನಾವು. ಈ ಮಣ್ಣನ್ನೆಲ್ಲ ಇದಕ್ಕೆ ಅಡಿಕೆ ಮರಕ್ಕೆ ಹಾಕಬೇಕು. ಅಂದರೆ ಇವಾಗಲ್ಲ, ಮುಂಚಿನವರೆಲ್ಲ ಮಣ್ಣು ಹೊಡಿತಿದ್ರು, ಗೊಬ್ಬರ ಹಾಕ್ತಿದ್ರು ನೋಡಿ. ಇದು ಸಹ ರನ್ನರ್ ನೋಡಿ, ಇಲ್ಲಿಂದ ರನ್ನರ್ ಬಂದಿದೆ ನೋಡಿ. ಇದಕ್ಕೆ ರನ್ನರ್ ಬರಬೇಕಾದ್ರೆ ಮುಖ್ಯ ಕಾರಣ ಪೋಷಕಾಂಶ ಕೊಟ್ಟರೆ ರನ್ನರ್ ಬರುತ್ತೆ ನೋಡಿ. ಎಲ್ಲ ನೋಡಿ, ತುಂಬ ಮಣ್ಣು ಹಾಕಿಬಿಟ್ಟಿದ್ವಿ ಫುಲ್ಲು. ಈಗ ತೋಟಕ್ಕೆಲ್ಲ ಮಣ್ಣು ಹೊಡೆದ್ರೆ ಇದು ಇಲ್ಲಿ ಸಹ ಪೆಟ್ಟಿಗೆ ಉಂಟು. ಬಟ್ ಇದರಲ್ಲಿ ಪೆಟ್ಟಿಗೆಯಲ್ಲಿ ಏನಿಲ್ಲ. ನನಗೆ ಒಂದು 5 year ಬ್ಯಾಕ್ ಒಬ್ಬರು ಕೊಟ್ಟರು ನೋಡಿ, ಒಂದು 30 box ಇದೆ ನನ್ನ ಹತ್ರ. ಬಟ್ ಇವಾಗ ಜೇನು ಮಾಡ್ತಿಲ್ಲ. ನೆಕ್ಸ್ಟ್ ಇಯರಿಂದ ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಂತಿದ್ದೇವೆ. ಬಟ್ ಟೈಮ್ ಸಾಕಾಗಲ್ಲ. ಕೃಷಿ ಅಂದರೆ ಟೈಮು ನಿಮಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದರೂ ರಾತ್ರಿ 11 ಗಂಟೆವರೆಗೂ ಸಹ ಬ್ಯುಸಿ ಇರ್ತೇವೆ. ಪ್ರತಿಯೊಂದು ಗಿಡಗಳಲ್ಲಿ ಅಡಿಕೆ ಗಿಡ, ಕಾಳು ಮೆಣಸು, ಬಾಳೆ ಗಿಡ ಎಲ್ಲ ಮಿಶ್ರ ಕೃಷಿ ಮಾಡಿದರೆ ನಿಮಗೆ ಇನ್ಕಮ್ ಇರುತ್ತೆ. ಒಂದರಲ್ಲಿ ಹೋದರೂ ಒಂದರಲ್ಲಿ ಇನ್ಕಮ್ ಇರುತ್ತೆ, ನಿಮಗೆ ಸೈಡ್ ಇನ್ಕಮ್ ಇರುತ್ತೆ. ಪುನಃ ಇದು ತೆಂಗಿನ ಇದೆ ನಮಗೆ ನೋಡಿ, ತೆಂಗಿನ ಮರ ಇದೆ, ಇಲ್ಲೆಲ್ಲ ಇದೆ ನೋಡಿ. ನೋಡಿ ಇದು ಸಹ ಒಂದು ಬುಷಿ ಪೇಪರ್ ಟೈಪ್ ನೋಡಿ, ಎಲ್ಲ ಕಟ್ ಹಾಕಿದ್ದೀನಿ ನೋಡಿ. ಒಂದೊಂದು ಅಟ್ಯಾಚ್ ಆಗುತ್ತೆ, ಒಂದೊಂದು ಅಟ್ಯಾಚ್ ಆಗಲ್ಲ ನೋಡಿ. ಇದಕ್ಕೆಲ್ಲ ಈ ಮರಕ್ಕೆಲ್ಲ ಅಟ್ಯಾಚ್ ಮಾಡಿಬಿಟ್ಟಿದ್ವಿ. ಇನ್ನು ಮಾಡಬೇಕು. ಇನ್ನೊಂದು 500 ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಪ್ಯಾಂಟ್ ಔಟ್ಸೈಡ್ನ ಪರ್ಚೇಸ್ ಮಾಡಿ ಪ್ಲ್ಯಾಂಟೇಷನ್ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಮಣ್ಣು ಹೊಡಿಬೇಕು. ಮಣ್ಣು ಹೊಡೆದ ನಂತರ ಇದಕ್ಕೆ ಮಾಡಬೇಕಂತ ನಾವು ಪ್ಲ್ಯಾನಿಂಗ್ ಮಾಡ್ತಿದ್ವಿ ನೋಡಿ. ಇದು ಬಂದು ಗೊಬ್ಬರ ನೀರು. ನಾನು ಇದರ ಬಗ್ಗೆ ಒಂದು ಕಂಪ್ಲೀಟ್ ಬ್ಲಾಗ್ ಹಾಕ್ತೀನಿ ಒಂದು ದಿವಸ ನೋಡಿ. ಇದು ನಮಗೆ ಸಬ್ಸಿಡಿಯಲ್ಲಿ ಸಿಕ್ಕಿದ್ದು ನೋಡಿ. ಲಾಸ್ಟ್ ಟೈಮ್ ಇಲ್ಲಿದೆ 2020 ಇಲ್ಲಿ ನೋಡಿ, 25ಕ್ಕೆ ಪರ್ಚೇಸ್ ಮಾಡಿದ್ದು ನೋಡಿ. ಇದೆಲ್ಲ ಪೈಪೆಲ್ಲ ನಾವು ಗೊಬ್ಬರ ನೀರು. ಇವಾಗ ನಾವು
ಫರ್ಟಿಲೈಸರ್ ಯೂಸ್ ಮಾಡೋದಿಲ್ಲ, ಯಾವುದು ಸುಫಲ ಅಥವಾ NPK, ಯೂರಿಯಾ, ಮತ್ತು ಅದೆಲ್ಲ ಒಮ್ಮೆಗೆ ಇವತ್ತು ಹಾಕ್ತೀವಿ, ಫಾಸ್ಟ್ ಬಿಡ್ತಾರೆ. ನಮ್ಮ ಜೀವನದಲ್ಲಿ ಯಾವುದೇ ಫಾಸ್ಟ್ ಫುಡ್ ತಿಂತೀವಿ, ಟೇಸ್ಟ್ ಇರುತ್ತೆ, ಬಟ್ ಲೈಫ್ ಲಾಂಗ್ ನಮಗೆ ಅಸಿಡಿಟಿ, ಕ್ಯಾನ್ಸರ್, ಎಂತೆಂಥ ರೋಗ ಬರುತ್ತೆ ನೋಡಿ. ಇದು ಸಹ ನೋಡಿ ಗಾಂಧಾರ ಮುಂಚೆ ಗಿಡ ಅಂತ ಹೇಳ್ತಾರೆ. ಇದಕ್ಕೆ ಹಕ್ಕಿ ಮೆಣಸು ಅಂತ ಹೇಳ್ತಾರೆ. ಇಲ್ಲಿ ಚಿಕ್ಕಮಂಗ್ಳೂರು ಸೈಡ್ ಸಹ ಇದೆ, ಅದನ್ನು ಕೃಷಿಯಾಗಿ ಮಾಡ್ತಿದ್ರು ನೋಡಿ. ಇದರಲ್ಲಿ ತುಂಬ ಇದಿತ್ತು ನೋಡಿ. ಈ ಚಟ್ನಿಗಳು ಇದು ಭಾರಿ ಟೇಸ್ಟ್ ಆಗಿದೆ. ಚಟ್ನಿ ಮತ್ತು ಪಲ್ಯಕ್ಕೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ. ಇದರಲ್ಲಿ ಸಹ ಇದೆ ನೋಡಿ ಬ್ಲ್ಯಾಕ್ ಪೆಪ್ಪರ್. ಎಲ್ಲ ಗಿಡಕ್ಕೆ ಹಬ್ಬಿಸಬೇಕು. ಹಬ್ಬಿಸಿದ್ರೆ ನಾವು ಮಾಡುವಂಥ ಕೃಷಿಯಲ್ಲಿ ಫೈಲ್ಯೂರ್ ಮತ್ತು ಸಕ್ಸಸ್ ಸೆಕೆಂಡರಿ. ಮಾಡಬೇಕು. ನಾವು ಕೃಷಿ ಮಾಡಿದರೆ ನಾವು ITBTಗೆ ಹೋಗಿ ದುಡಿಯುವುದಕ್ಕಿಂತ ಕೃಷಿ ಮಾಡಿದರೆ ಅದಕ್ಕಿಂತ ಖುಷಿ ಯಾವುದೂ ಸಿಲ್ಲ. ITBT ಎಷ್ಟು ದುಡಿಬೋದು, ಒಂದು 50 years 60 years ದುಡಿಬೋದು. ನಂತರ ಬರೋದೆಲ್ಲ ಕೃಷಿಗೆ. ಇದು ಮೊನ್ನೆ ನಾವು ಸಸಿ ನೆಟ್ಟದ್ದು ಹೋದ ಗಿಡಕ್ಕೆಲ್ಲ. ಇದು ತೆಂಗಿನ ಬುಡಕ್ಕೆಲ್ಲ ಕಸ ಎಲ್ಲ ಹಾಕಿದ್ದು ನೋಡಿ. ಇದು ತೆಂಗಿನ ಗರಿ ಮತ್ತು ಸೋಗೆಲ್ಲ ಕೊಟ್ಟದ್ದು, ಮತ್ತು ಹಲಸಿನ ಇದೆಲ್ಲ ಕಟ್ ಮಾಡಿ ಕೊಟ್ಟಿದ್ದೀವಿ. ತೆಂಗಿನ ಮರದ ಮೇಲೆ ಇಟ್ಟು ನೋಡಿ. ಇದೊಂದು ನಮ್ಮದು ಫಸ್ಟ್ ಟೈಮ್ ಒಂದು ಸಕ್ಸಸ್ಗೆ ಒಂದು ಹೇಳ್ತೀವಲ್ಲ, ಇದು ಟಾಪ್ ರೂಟ್ ನೋಡಿ. ಟಾಪ್ ರೂಟ್ ಇದು ಮಾಡಿದ್ದೊಂದು ಟಾಪ್ ರೂಟ್ ಮಾಡಿದ್ದೆ ನೋಡಿ. ಫಸ್ಟ್ ಟೈಮ್ ಒಂದು ಸಕ್ಸಸ್ ಆದದ್ದು ಟಾಪ್ ರೂಟ್. ಇದು ಸಕ್ಸಸ್ ಅದ ನೋಡಿ. ಬುಡದಿಂದ ಟಾಪ್ ರೂಟನ್ನು ನಾನು ಸಕ್ಸಸ್ ಮಾಡಿದ್ದು ಫಸ್ಟ್ ಟೈಮ್ ನೋಡಿ. ಇದು ನೋಡಿ, ಇದು ಲಾಸ್ಟ್ ಟೈಮ್ ಆದ್ದು. ಇದು ಸಹ ಇವತ್ತು ವೀಡಿಯೋ ಮಾಡ್ತಿರೋದು. ಡೇಟ್ ಬಂದುಬಿಟ್ಟು 14 ಮಂಗಳವಾರ ನೋಡಿ. ಇದರಲ್ಲಿ ಈಗ ಗೆರೆ ಸ್ಟಾರ್ಟ್ ಆಗಿದೆ. ಮತ್ತೆ ಇಲ್ಲಿ ಸಹ ಇದ್ದಿದ್ದೆ ನೋಡಿ, ಕಾಯಿ ಇದೆ ಲಾಸ್ಟ್ ಟೈಮ್ ಆದ್ದು, ಕೊಯ್ಲಿಲ್ಲ. ಇದು ಸಹ ಅಂದರೆ ಜಸ್ಟ್ ಇದಕ್ಕೆ 1 year ಆಗೋದಷ್ಟೇ. ಪ್ಲ್ಯಾಂಟಿಗೆ 10 to 15 feet ಇದೆ ನೋಡಿ. ಹೇಗೆ ಹಬ್ಬಿದೆ ನೋಡಿ. ಈ ಥರ ಹಬ್ಬಿದ್ರೆ ನಿಮಗೆ 1 to 2 years, 1 year ಆಯಿತು, 2 years 3 years ನಿಮಗೆ ಒಂದು 100 grams ಶುರು ಮಾಡಿ. ಜಾಸ್ತಿ 1 kg 2 kg ಅಂತ ಹೇಳ್ತಾರೆ, ಅದು ಬಿಡಿ. ಅದನ್ನು ಅಷ್ಟು ಫ್ಯೂಚರಲ್ಲಿ ಎಷ್ಟು 5 years ಆಗೋ ಅಷ್ಟು ಬರುತ್ತೆ. ಬಟ್ ನೋಡಿ, ಒಂದು 100 grams ಶುರು ಮಾಡಿದ್ರು 60 rupees ಬರುತ್ತೆ ನೋಡಿ. 60 rupees ಎಲ್ಲಿ ಕೊಡ್ತಾರೆ? 60 rupees ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಆಗ್ತಾ ಹೋಗುತ್ತೆ ತುಂಬ ಹೀಟಾಗಿ. ಇನ್ನು ಬೇಕಾದಲ್ಲಿ ಕಟ್ಟಬೇಕು ನೋಡಿ. ಈಗ ಸೋಗೆಲ್ಲ ಬಿದ್ದು ಇದೊಂದು ನೋಡಿ, ಇದು ಬ್ರಾಂಚಸ್ ಹೋಗಿದೆ, ಇದು ಸಹ ಬ್ರಾಂಚಸ್ ಸೋಗೆಲ್ಲ ಬಿದ್ದು ಈ ಮಡಲೆಲ್ಲ ಬಿದ್ದರೆ ನೋಡಿ, ಈ ಸೋಗೆಲ್ಲ ಇದಕ್ಕೆ ಮೇಲೆ ಬಿದ್ದರೆ ಅದು ಬೀಳ್ತದೆ. ಇವಾಗ ನೋಡಿ ನಾವು ಅದನ್ನು ಕಟ್ಟಬೇಕು. ಇವಾಗ ಕಟ್ಟಿದ್ದು ಚೆನ್ನಾಗಿ ಆಗ್ಬಿಡ್ತದೆ. ಮತ್ತು ಅದಕ್ಕೆ ಫರ್ಟಿಲೈಸರ್ ನೋಡಿ, ಹತ್ತಿ ಗೊಬ್ಬರ. ಮತ್ತು ಇಲ್ಲಿ ಹಂದಿ ಕಾಟ ತುಂಬ ಇದೆ ನೋಡಿ. ಹಂದಿ ಕಾಟ ಇದೆ ನೋಡಿ. ಇದಕ್ಕೆಲ್ಲ ನಾವು ಗೊಬ್ಬರ ಹಾಕಿದ್ದು ಹಟ್ಟಿ ಗೊಬ್ಬರ. ಮತ್ತು ನಾವು ಫರ್ಟಿಲೈಸರ್ ಕಮ್ಮಿ ಮಾಡಿದ್ದೀವಿ, ಯಾಕಂದರೆ ಫರ್ಟಿಲೈಸರ್ ಕೊಟ್ಟರೆ ಒಮ್ಮೆ ಚೆನ್ನಾಗಿ ಬರುತ್ತೆ ನೋಡಿ, ಚೆನ್ನಾಗಿ ಆಗುತ್ತೆ ನೋಡಿ. ಈಗ ಡ್ರಮ್ ಸೈಜ್ ಮಾಡಿದೆ. ಡ್ರಮ್ ಯೂಸ್ ಮಾಡೋದು ಯಾಕಂದರೆ ನಮ್ಮ ಜೀವಾಮೃತ ಕೊಡೋದು. ನಾನು ಜೀವಾಮೃತ ಬಗ್ಗೆ ಡೀಟೇಲ್ ಮಾಡ್ತೇನೆ, ಬ್ಲಾಗ್ ಮಾಡ್ತೇನೆ. ಸಪೋರ್ಟ್ ಮಾಡಬೇಕೆಲ್ಲ. ಸಪೋರ್ಟು, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿದರೆ ನಮ್ಮ ದೇಶವನ್ನು ಕಾಪಾಡೋ 60% ಅಷ್ಟು ನಮ್ಮದು ಕೃಷಿ ಬಂದ್ಬಿಟ್ಟು ನಮ್ಮ ಭಾರತ. ಇವತ್ತು ಭಾರತ ಪ್ರತಿಯೊಬ್ಬ ರೈತನ ಮಗ, ಇವಾಗ ರೈತನ ಮಗ ಬಂದುಬಿಟ್ಟು ರೈತ ಆಗಲ್ಲ. ಇವಾಗ ರೈತನ ಮಗ ಹೇಳೋದೇನೆಂದರೆ ನಮಗೆ ಕಷ್ಟ ಆಗುತ್ತೆ, ಬಟ್ ನನ್ನ ಮಗ ಡಾಕ್ಟರ್ ಇಂಜಿನಿಯರ್ ಆಗಬೇಕು. ಬಟ್ ಕೃಷಿಯಲ್ಲಿ ಎಷ್ಟೋ % ಲಾಭ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಕೃಷಿಕ ಬಂದುಬಿಟ್ಟು ಅವನು ಖುಷಿಯಾಗಿರ್ತಾನೆ. ಯಾಕೆಂದರೆ ನಮ್ಮದೇ ಗಿಡ, ನಮ್ಮದೇ ಏನು ಮತ್ತೊಬ್ಬರ ಅಂಡರಲ್ಲಿ ದುಡಿಬೇಕಂತಿಲ್ಲ. ಎಲ್ಲರೂ CEO ಆಗೋಕ್ಕಾಗಲ್ಲ, ಎಲ್ಲರೂ ಒಂದು ಶಾಪ್ ಕಂಪನಿ ಓನರ್ ಆಗೋಕ್ಕಾಗಲ್ಲ. ಎಷ್ಟೋ ದೊಡ್ಡ ದೊಡ್ಡ ರ್ಯಾಂಕರ್ಸ್ನವ್ರು ಸಹ ಒಬ್ಬರ ಅಂಡರಲ್ಲಿ ವರ್ಕ್ ಮಾಡ್ತಾರೆ. ತೆಂಗಿನ ಹಿಡಿದಿದ್ದು ತೆಂಗಿನಕಾಯಿ ಇದೆ, ಇನ್ನೇನು ಮಳೆಗಾಲದ ಮುಂಚೆ ತೆಗಿಬೇಕಷ್ಟೇ. ಎಲ್ಲ ತುಂಬ ಅಡಿಕೆ ಮೇಲೆ ಹೋಗಿದೆ. ಲಾಸ್ ಅಲ್ಲ ನಮಗೆ, ಬಟ್ ಒಂದು ಅದು ಇರುತ್ತೆ ಲಾಸ್. ಹಂದಿ ಸಹ ಇರುತ್ತೆ. ಬಟ್ ನೋಡಿ, ಇಲ್ಲೆಲ್ಲ ಹಂದಿ ಬಂದಿದೆ. ನಿಮಗೆ ಹಂದಿ ಕಾಟ ಇದೆ ತುಂಬ. ಅದಕ್ಕೆಲ್ಲ ಎಲ್ಲ ಸಹ ಹಾಗೆ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಕೃಷಿಯೆಲ್ಲ ಆಗಲಿ, ಯಾವ ಕಂಪನಿ ಆಗಲಿ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಬಟ್ ಕೃಷಿ ಅಂದರೆ ನಮಗೆ ಖುಷಿ ಕೊಡುತ್ತೆ. ಅಂದರೆ ಇವಾಗ ಬ್ಯಾಂಗ್ಳೂರು, ಡೆಲ್ಲಿ ಪೊಲ್ಯೂಷನ್ ಏರಿಯಾ. ಈ ಪೊಲ್ಯೂಷನ್ ಏರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇದನ್ನೆಲ್ಲ ಸೇವಿಸಿ ಒಂದು ಜಸ್ಟ್ 40 years ಆಗುವಾಗ BP, ಶುಗರ್ ಮಾಮೂಲಿ ಬರುತ್ತೆ. ಬಟ್ ನಮಗೆ ಬಂದುಬಿಟ್ಟು ಇಲ್ಲಿ ಕೃಷಿಯಲ್ಲಿ ನಾವು ತೋಟದಲ್ಲಿ ಒಂದು ಇದ್ದರೆ
ಪ್ಯೂರ್ ಅಂದರೆ 99% ಅಷ್ಟು ಆಕ್ಸಿಜನ್ ಸಿಗುತ್ತೆ. ಈ ಆಕ್ಸಿಜನನ್ನು ನಾವು ಸೇವಿಸಿದರೆ ಎಷ್ಟು 60 ಇಯರ್ 70 ಇಯರ್ 80 ಇಯರ್ಸ್ ಬದುಕಬಹುದು. ನೋಡಿದ್ದು ಇದರ ಒಂದು ಪರಿಸ್ಥಿತಿ ಏಕೆಂದರೆ ಇದಕ್ಕೆ ಸೋಗೆ ಬಿದ್ದಿತ್ತು, ಫುಲ್ ಸೋಗೆ ಬಿದ್ದು ಇದರ ಓಲ್ಡ್ ಇದು ಬ್ರಾಂಚಸ್ ಎಲ್ಲ ಡೌನ್ ಆಗಿದೆ ನೋಡಿ. ಮತ್ತು ಅಲ್ಲಿಂದವೇ ನೋಡಿ, ಅಲ್ಲಿ ಬಿದ್ದಿಂದವೇ ಎಲ್ಲ ಬುಷಿ ಟೈಪ್ ಬಂದು ಅದರಲ್ಲಿ ಸಹ ಗೆರೆ ಬಂದು ಸ್ಟಾರ್ಟ್ ಆಗಿದೆ ನೋಡಿ. ಇದು ಲಾಸ್ಟ್ ಟೈಮ್ ನೋಡಿ, ಇಲ್ಲಿ ಹಣ್ಣಾಗಿದೆ ನೋಡಿ, ಮರತ್ತದ್ದು ಕೊಯ್ಯಲಿಕ್ಕೆ 2 ಗೆರೆ ಹಾಗೆ ಉಳಿದಿದೆ ದೊಡ್ಡದು ಕಾಳುಮೆಣಸು ನೋಡಿ. ಇದನ್ನು ಬಂದುಬಿಟ್ಟು ಮಳೆಗಾಲದ ಕಟ್ಟಿಂಗ್ ಮಾಡಿ ಬುಡಕ್ಕೆ ನೆಟ್ಟರೆ ಪುನಃ ಬುಷಿ ಟೈಪ್ ಬರ್ತದೆ ನೋಡಿ. ನೋಡಿ ಇದಕ್ಕೆ ಮಣ್ಣು ಹಾಕಿದ್ವಿ, ಬುಡಕ್ಕೆ ಮಣ್ಣು ಹಾಕಿದರೆ ಇದರಲ್ಲಿ ಸಹ ನೋಡಿ ರನ್ನರ್ ಬಂದಿತ್ತು. ಈ ರನ್ನರ್ ಪುನಃ ಕೊಟ್ಟೆ ನಾನು. ಈ ರನ್ನರ್ ಬಂದುಬಿಟ್ಟು ಈ ಕಟ್ಟಿ ಈಚೆ ಬಂದಿದೆ ನೋಡಿ. ಈ ರನ್ನರನ್ನು ಈಗ ಇಲ್ಲಿ ಕಟ್ಟಬೇಕು, ಕಟ್ಟಿದರೆ ಪುನಃ ನೋಡಿ ಈ ರನ್ನರ್ ಹೀಗೆ ಬಂದುಬಿಟ್ಟು ಇಲ್ಲಿಂದ ಶುರುವಾಗಿದೆ ನೋಡಿ. 2 ರನ್ನರ್ ಇದೆ ನೋಡಿ, ಒಂದಲ್ಲ 2 ರನ್ನರ್ ನೋಡಿ. ಪುನಃ ಹೋಗುತ್ತೆ ಮೇಲೆ, ಇಲ್ಲಿ ಟಾಪ್ ರೂಟ್ ಆಗುತ್ತೆ, ರನ್ನರಿಂದ ಸಹ ಬರುತ್ತೆ, ನಿಮಗೆ ಡಬಲ್ ಇನ್ಕಮ್ ಬರುತ್ತೆ ನೋಡಿ. ಅಲ್ಲಲ್ಲಿ ನೋಡಿ ಇದು ಸೋಗೆ ಬಿದ್ದು ಡ್ಯಾಮೇಜ್ ಅದಂತ ಇದು ನಾನು ಕಟ್ಟಲಿಲ್ಲ, ಬಟ್ ಏನೋ ಪುಣ್ಯಕ್ಕೆ ನಿಂತಿದೆ. ಇದನ್ನು ಕಟ್ಟಿಂಗ್ ಮಾಡಿ ಬೇರೆ ಬುಡಕ್ಕೆ ಈ ಬುಡಕ್ಕೆಲ್ಲ ನೆಡಲಿಕ್ಕಾಗುತ್ತೆ. ಮಳೆಗಾಲ ಶುರುವಾಗ ಮುಂಗಾರು ಈ ಟೈಮಲ್ಲಿ ನೆಡಬೇಕಂತ ಅಂತ ಕೇಳ್ತೇನೆ. ಯಾರಾದರೂ ಕಾಳುಮೆಣಸು ಕೃಷಿಕರು ಇರ್ತಾರೆ, ತುಂಬ ಮಂದಿ ಇದ್ದಾರೆ, ಅವರೆಲ್ಲ ಗ್ರೂಪ್ ಇದೆ ಇವಾಗ ನಮ್ಮದು. ಆ ಗ್ರೂಪಲ್ಲೆಲ್ಲ ಇದ್ದೀನಿ, ಅದರಲ್ಲಿ ನಾನು ಕೇಳಿ ಎಲ್ಲ ತಿಳಿದು ಮಾಹಿತಿ ಹೇಗೆ ಎಲ್ಲ ಕೃಷಿ ಮಾಡಬೇಕು. ಇವಾಗ ನಾವು ಇಸ್ರೇಲ ಅಂತ ಈ ಗಿಡ ಬಂದುಬಿಟ್ಟು ಮತ್ತೊಂದು ಈ ಗಿಡ, ಮತ್ತೊಂದು ಇಲ್ಲಿ 4-5 ಗಿಡ ತಂದೆ. ಇದು ಶತಮಂಗಲದ ಒಂದು 4-5 ಗಿಡ ತಂದು ಇಲ್ಲೇ ಹಾಕಿದ್ದು ನೋಡಿ. ಹಾಕಿದ್ದು ನೋಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಅಂತ ಹಾಕಿದ್ದು. ಇದು ನಮ್ಮದು ಹುಲ್ಲು, ದನಗಳಿಗೆ ಹಾಕೋದು ಹುಲ್ಲು. ಇದೆಲ್ಲ ಹೆಡ್ದಾಗಿದೆ, ಇನ್ನು ಈಚೆಲ್ಲ ಉಂಟು. ಇದನ್ನು ಹೆರಿಲಿಕ್ಕೆ ಡೈಲಿ ದನಗಳಿಗೆ ನಾವು ಎಷ್ಟು ಹುಲ್ಲು ಹಾಕ್ತೇವೆ ಏನಂತೆಲ್ಲ ಡೀಟೇಲ್ಸ್ ಬ್ಲಾಗಲ್ಲಿ ಹಾಕ್ತಿರ್ತೀವಿ. ಎಲ್ಲ ತೋಟದ್ದು ಮತ್ತು ಕಾಳುಮೆಣಸು ಎಲ್ಲ ಕೃಷಿಯದ್ದು ಹಾಕ್ತೇವೆ, ಜೇನು ಕೃಷಿ, ಒಟ್ಟಾರೆಯಾಗಿ ಫಾರ್ಮ್ಸ್ ಅಂತ ಒಂದು ಆಲ್ ಇನ್ ಒನ್ ಎಲ್ಲ ಈ ವಿಡಿಯೋದ ಬ್ಲಾಗಲ್ಲಿ ಬಂದುಬಿಟ್ಟು ಎಲ್ಲ ಇರುತ್ತೆ. ಯಾವುದು ಕೋಳಿ ದನ ಎಲ್ಲ ಇರುತ್ತೆ, ನಿಮ್ಮದು ಎಲ್ಲ ವೀಡಿಯೋಸ್ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀವಿ ನೋಡಿ. ಇದು ಬಂದುಬಿಟ್ಟು ಪೈನಾಪಲ್ ನೋಡಿ, ಇದಕ್ಕೆ ಏನು ಹಾಕಲ್ಲ, ನೀರು ಹಾಕಲ್ಲ, ಫುಡ್ ಹಾಕಲ್ಲ, ಏನು ಹಾಕಲ್ಲ ನೋಡಿ. ಇದು ಬಂದುಬಿಟ್ಟು ನಾವು ಇನ್ನು ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಲಾಸ್ಟ್ ಟೈಮ್ ಒಂದು 2 ಕೊಯ್ದಿದ್ದೀವಿ ನೋಡಿ. ಜೇನು ಪೆಟ್ಟಿಗೆ ಇಲ್ಲಿ ಸೇರಿ, ಬಟ್ ಅದರಲ್ಲಿ ಇಲ್ಲ, ನಾನು ಅದು ಇಂಟ್ರೆಸ್ಟ್ ತಗೊಳ್ಳಿಲ್ಲಲ್ಲ ಈ ಟೈಮು. ಅಷ್ಟೇ ನೆಕ್ಸ್ಟ್ ಇಯರಿಂದ ನಾವು ಮಾಡುವ ಅಂತ ಒಂದು ಇದೆ ನೋಡಿ. ಅಲ್ಲಿ ಸಹ ಇದೆ ಜೇನು ಪೆಟ್ಟಿಗೆ. ಇವಾಗ ಮಾವಿನ ಸೀಸನ್ ನೋಡಿ, ಒಂದು ಮಾವು ಸಿಕ್ಕಿದ್ದು ಮಾವಾಗ ನೋಡಿ. ಇಲ್ಲಿ ಬಿತ್ತು ಮಾವು, ಕಾಟು ಮಾವು. ಇವಾಗ ಮಾವಿನಿಂದ ಒಳ್ಳೆಯ ರೆಸಿಪಿ ಎಲ್ಲ ಮಾಡ್ತಾರೆ. ಯಾವುದು ಚಂದ್ರಪುಳಿ, ಉಪ್ಪುಂಚಿ ಅಂತ, ನಮ್ಮ ಮಂಗಳೂರು ಸೈಡಲ್ಲಿ ಉಪ್ಪುಂಚಿ ಚಂದ್ರಪುಳಿ ಅಂತ. ನೀವು ಸಹ ಟ್ರೈ ಮಾಡಿ, ಬ್ಲಾಗ್ ಮಾಡ್ತೀವಿ ಅದ್ರ ಬಗ್ಗೆ ಸಹ. ಮತ್ತು ಇದೊಂದು ಮುಖ್ಯವಾದ ಸುಂಟಾನ್, ಸುಡುಮಣ್ಣು. ತುಳುವಿನಲ್ಲಿ ಸುಂಟಾನ್ ಅಂತಾರೆ, ಕನ್ನಡದಲ್ಲಿ ಸುಡುಮಣ್ಣು ಅಂತ. ಎಲ್ಲ ಯಾವುದು ನಮ್ಮದು ವೇಸ್ಟೇಜ್ ಎಲ್ಲ ಬಂದುಬಿಟ್ಟು ಅಡಿಕೆ ಹಾಲೆ, ಅಡಿಕೆದು ಎಲ್ಲ ಗರಿ, ತೆಂಗಿನ ಗರಿ ಎಲ್ಲ ಮಣ್ಣೆಲ್ಲ ಇದು ನೋಡಿ, ಅಡಿಕೆ ಹಾಲೆ ಇದನ್ನೆಲ್ಲ ಹಾಕಿದ ಮೇಲೆ ಮಣ್ಣು ಹಾಕಿ ಬೆಂಕಿ ಕೊಟ್ಟರೆ ಈ ಕಪ್ಪು ಮಣ್ಣಿನ ಥರ ಆಗ್ತದೆ. ಈ ಕಪ್ಪು ಮಣ್ಣು ನೋಡಿ, ಈ ಕಪ್ಪು ಮಣ್ಣು ಮಾಡಿ ಗಿಡಗಳಿಗೆ, ತೆಂಗಿನ ಗಿಡಕ್ಕೆ, ಆವ ಗಿಡಗಳಿಗೆ ಸಹ ಆಗುತ್ತೆ, ಒಳ್ಳೆ ಫಸಲು ಬೀಳುತ್ತೆ, ಒಳ್ಳೆ ನ್ಯೂಟ್ರಿಷನ್ ಎಲ್ಲ ಇರುತ್ತೆ ನೋಡಿ. ಇದೆಲ್ಲ ಮುಂಚಿನವರೆಲ್ಲ ಮಾಡ್ತಿದ್ರು. ಈಗದವರಿಗೆ ಸುಲಭ ಆಗಬೇಕಂದ್ರೆ NPK ಇದೆಲ್ಲ ಮಾಡಿ ಅಡಿಕೆಗೆ ಎಲ್ಲ ರೋಗ ತರಿಸಿದ್ದು ನಾವೇ. ಇವಾಗ ನಾವೇ ಅದಕ್ಕೆ ಕ್ಯೂರು, ಅಂದರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ. ಇವಾಗ ನಾವು ಬಿರಿಯಾನಿ ತಿಂತೇವೆ, ಬಿರಿಯಾನಿ ತಿಂದರೆ ನಮಗೆ ಸಾಯಂಕಾಲ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಾವು ಗಂಜಿ ಊಟ ಮಾಡಲಿ ಅಂತೆ ಹೆಲ್ತಿಯಾಗಿರುತ್ತೆ. ಗಂಜಿ ಊಟ ಮಾಡಿದವರು ಎಷ್ಟೋ ಮಂದಿ ಈಗಲೂ ಸಹ ಬದುಕಿದ್ದಾರೆ ನೋಡಿ. ಬಾಳೆ ಇದೆ, ಬಾಳೆ ನೋಡಿ, ಬಾಳೆ ಫ್ಲವರ್ ಇದೆಯಲ್ಲ, ಅಲ್ಲಿ ಹೂಂಬೆ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅದ್ರ ಸಹ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಮತ್ತು ಈ ಬಾಳೆ ದಿಂಡಿನೊಳಗೆ ಒಂದು ಟ್ಯೂಬ್ ಇದೆ ಒಂದು ವೈಟ್ನಲ್ಲಿ, ಅದರಿಂದ ಸಹ ಯೂಸ್ ಇದೆ. ಅದು ಸಹ ಪಲ್ಯ ಸಾರು ಎಷ್ಟೋ ಮಂದಿ ಮಾಡಿ 100% ಅದು ಹೇಳ್ತೇನೆ
ಕೆಮಿಕಲ್ ಫ್ರೀ. ಇವಾಗದ ತರಕಾರಿ ಬಂದುಬಿಟ್ಟು 99% ಕೆಮಿಕಲ್ ಇಲ್ಲಂದ್ರೆ ಯಾರೂ ತರಕಾರಿ ಮಾಡೋಕ್ಕಾಗಲ್ಲ. ಮಾಡ್ತಾರೆ, ಸಾವಯವ ಮಾಡ್ತಾರೆ, ಅಷ್ಟೇ ರೇಟ್ ಇದೆ. ಅವರವರ ಮನೆಗೆ ಸಾವಯವ ಮಾಡಿ, ನಾನು ಸಾವಯವ ಮಾಡೋದು, ನಮ್ಮ ಮನೆಗೆ ಯೂಸ್ ಮಾಡೋದಷ್ಟೇ ಸಾವಯವ. ಮತ್ತೆಲ್ಲ ಮಾಡೋದೆಲ್ಲ ಇವಾಗ ಬಿಸ್ನೆಸ್. ಇವಾಗ ಹಣದ ಆಸೆಗಾಗಿ ಏನು ಮಾಡಬೇಕು, ಇದು ನಾನು ಕೋಲ್ಕತ್ತಾದಿಂದ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದಂಥ ಒಂದು ಯಾವುದು ಹಸುವಿನ ಆಹಾರ, ಹಸುವಿನ ಹುಲ್ಲು ನೋಡಿ, ನೇಪಿಯರ್ ಅಂತ, ಸೂಪರ್ ನೇಪಿಯರ್. ಇದು ಕೋಲ್ಕತ್ತಾದಿಂದ ಮರೆಸಿದ್ದು. ಅಷ್ಟು 300 ರುಪೀಸ್, ಅಷ್ಟು 400 ರುಪೀಸ್ ಆಗಿದೆ ಒಂದು ಕಡ್ಡಿಯಲ್ಲಿ. ಇವಾಗ ಚೆನ್ನಾಗಿ ಬಂದಿದೆ ನೋಡಿ. ನಮಗೆ ಒಂದು ಇಂಟ್ರೆಸ್ಟ್ ಇರಬೇಕು, ಎಷ್ಟು ರುಪೀಸ್ ಅಂತಲ್ಲ, ಎಷ್ಟು ಹಣ ಆಗ್ತದೆ ಅಂತಲ್ಲ, ಅದರ ವ್ಯಾಲ್ಯೂ, ಅದಕ್ಕೊಂದು ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿರುವಂಥ ಒಂದು ಫಸಲು ನಮಗೆ ಖುಷಿಯಾಗುತ್ತೆ ನೋಡಿ. ಇದು ಬಂದುಬಿಟ್ಟು ಬಾಳೆಕಾಯಿ. ಈ ಬಾಳೆಕಾಯಿನ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ನಾವು ಲಾಸ್ಟ್ ಟೈಮ್ ಒಂದು ಬಾಳೆಕಾಯಿ ಇತ್ತು, ಅದು ಪದಾರ್ಥ ಮಾಡಿ ಮುಗಿಸಿದ್ದು. ಪಲ್ಯ, ಸಾರು, ಸಾಂಬಾರೆಲ್ಲ ಮಾಡಿದ್ದೇವೆ. ಇದು ಚಿಕ್ಕುವಿನ ಗಿಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್ ಆ್ಯಂಡ್ ಸಪೋರ್ಟ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮೋರ್. ಈ ಥರನೇ ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೊಡ್ತಿರ್ತೇವೆ. ಕೃಷಿಯಲ್ಲಿ ಎಲ್ಲ ಬಗೆಯ ಕೃಷಿಯಲ್ಲಿ ಸಹ ಕಂಟೆಂಟ್ ಕೊಡ್ತಿರ್ತೇವೆ.